ಶ್ರೀರಾಮ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮೇ. ಸೂರ್ಯಡಿ ಎರಡು तरी श्री गुरु चरण प्रतापे पुण्य पापे जळाले त्रिभुवना समतीर्थे ज्ञान गंगे मिळाले. शुभाशुभा पाहता भावना राम झाले निषदिनी गुरुराय उन्मनी झोपाले. गुरु ब्रह्मा गुरु विष्णू गुरुदेव महेश्वरा गुरु साक्षात परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. जय जय रघुवीर समर्थ पुंडली श्रीराम समर्थ. अथ दासबोध दशक चौथा समास पहिला. श्रवण भक्ती निरूपण नाम वाचना प्रारंभ करीतो महाराज. जय जयाजी गणनाथा तू विद्या वैभवे समर्था. अध्यात्म विद्येचा परमात्मा मज बोलवावे. नमो शारदा वेद जननी सकळ सिद्धी जयेचेनी. मानस प्रवर्तले मननी स्फूर्ती रूपे श्रीराम. आता आठवू सद्गुरु जो पराचाही परू. जयाचेनी ज्ञान विचारू कळो लागे श्रीराम. श्रोतेन पुसिले बरवे भगवत भजन कैसे करावे. म्हणोनी बोलिले स्वभावे ग्रंथांतरी श्रीराम. सावध होऊन श्रोते जन ऐका नवविधा भजन. शास्त्री बोलिले पावन होई जे येणे श्रीराम. श्रवणं कीर्तनं विष्णोः स्मरणं पादसेवनं अर्चनं वंदनं दास्यं सख्यमात्मनिवेदनं श्रीराम. नवविधा भजन बोलिले तेची पुढे प्रांजळ केले. श्रोती सावधान अवधान दिदले पाहिजे आता श्रीराम. प्रथम भजन ऐसे जाण हरिकथा पुराण श्रवण. नाना अध्यात्म निरूपण ऐकत जावे. कर्म मार्ग उपासना मार्ग ज्ञान मार्ग सिद्धांत मार्ग योग मार्ग वैराग्य मार्ग ऐकत जावे श्रीराम. नाना वृतांचे महिमे नाना तीर्थांचे महिमे नाना दानांचे महिमे ऐकत जावे श्रीराम. नाना महात्मे नाना स्थाने नाना मंत्र नाना साधने नाना तपे पुराण श्रवणे ऐकत जावी. जय जय रघुवीर समर्थ पुंडली कवरदा हर विठ्ठल पार्वती पतेश्वर महादेव राजा सद्गुरुनाथ महाराज की जय. श्री गुरुदेव दत्त. श्रीराम करिया डेडी हरे. गुरुर्ब्रह्मा गुरुर्विष्णू गुरुर्देव महेश्वरा गुरुर साक्षात परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ.
नमस्कार गुरुराय श्रीरंग जय जय रघुवीर कुंडली कवरदार पार्वती पदेश्वर राजाधिराज सद्गुरुनाथ श्री राम जय राम जय जय राम जय राम जय जय राम श्री राम जय राम जय जय राम जय राम जय जय राम श्री राम जय राम जय जय राम जय राम जय जय राम श्री राम जय राम जय जय राम जय राम जय जय राम श्री राम जय राम जय जय राम राजाधिराज सद्गुरुनाथ महाराज की जय श्री गुरुदेव उपासनेला दृढ चालवावे भूदेव संतासी सदा नमावे सत्कर्मयोगे वय घालवावे सर्वामुखी मंगल बोलवावे जय जय ರಘುವೀರ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪುಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾರಾಜರ ಒಂದು ಪರಮ ಕೃಪಾ ಇಂಥ ಒಂದು ಮಹಾನ್ ಪಟ್ಟಣದೊಳಗೆ ನೀವೆಲ್ಲ ಕೂಡಿಕೊಂಡು ಮಹಾರಾಜರ ಸೇವೆಯನ್ನು ಸತ್ಸಂಗ ರೂಪದಿಂದ ಮಾಡ್ಕೊತ ಬಂದಿರಿ, ಮಾಡಲಿಕ್ಕತ್ತೀರಿ. ಅದರೊಳಗೆ ವಿಶೇಷವಾಗಿ ಶ್ರಾವಣದೊಳಗೆ ವಿಶೇಷ ಸತ್ಸಂಗ ಅಂಥೇಳಿ ಇವತ್ತು ನೀವೆಲ್ಲ ಇದನ್ನು ಹಮ್ಮಿಕೊಂಡು ನೋಡಿದಾಗ ನನಗನ್ನಿಸ್ತದ, ಎಲ್ಲಿದ್ದರೆ ಏನು ತನ್ನ ಭಕ್ತನನ್ನು ಯಾವಾಗಲೂ ಪರಮಾರ್ಥದ ಮಾರ್ಗದೊಳಗೆ ನಡೆಸುವತ್ತು ಹೋಗ್ಬೇಕನ್ನುವಂಥ ಕಳಕಳಿ ಸದ್ಗುರುನಾಥಿಗೆ ಇದ್ದೇ ಇರ್ತದೆ. ಸದ್ಯದ ಒಂದು ವಾತಾವರಣದೊಳಗೆ ಮನಸ್ಸ ವಿಚಲಿತ ಆಗೋದು ಸಹಜದ. ಆದ್ರೆ ಯಾರು ಸದ್ಗುರುಗಳಿಂದ ಅನುಗ್ರಹಿತರಾಗ್ಯಾರಲ್ಲ ಅವರನ್ನು ಸದ್ಗುರುನಾಥ ಏನಾದರೂ ಒಂದು ಏನಪ್ಪ ಅಂದ್ರೆ ಸೂತ್ರದಿಂದ ಅವನನ್ನು ಮಾತ್ರ ತನ್ನ ಒಂದು ಹಾದಿ ತನ್ನ ಒಂದು ತಾನು ಹಾಕಿಕೊಟ್ಟ ಮಾರ್ಗದಿಂದ ಅಂತರಾಗಲಾರ್ದಂಗೆ ಕಾಯ್ತಾನ ಅನ್ನೋದಕ್ಕೆ ಇದೊಂದು ಏನಪ್ಪ ಅಂದ್ರೆ ವಿಶೇಷ ನಿದರ್ಶನ ಅಂತ ಅನ್ನಿಸ್ತದೆ. ಅಂಥದ್ರೊಳಗೆ ಮಹಾರಾಜರ ಹಿರಿಯ ಗುರುಬಂಧುಗಳು ನಮ್ಮ ಮೇಲೆ ಅತ್ಯಂತ ಪ್ರೇಮ ಉಳ್ಳವರು ಆಗಿರುವಂಥ ನಮ್ಮ ಕಾಕ ಬಂದಾನ, ಮಾಮಿಯವರು ಬಂದಾರ, ನೀವೆಲ್ಲರೂ ಇದ್ದೀರಿ. ನನಗನ್ನಿಸ್ತದೆ ನನ್ನ ಮೇಲೆ ಎಲ್ಲರೂ ಎಷ್ಟು ಪ್ರೇಮ ಇದ್ದಾರೆ, ಹಿಂಗೆ ನಿಮಗೂ ಅನ್ನಿಸ್ಬೇಕಂತನ್ನ. ಒಬ್ಬ ಸಂತ ಹೆಂಗಿರ್ತಾನಂದ್ರೆ ಅವ ಪ್ರೇಮ ಮಾಡ್ತಿರೋದಿಲ್ಲ, ಸಂತ ಪ್ರೇಮ ಮಾಡ್ತಿರೋದಿಲ್ಲ, ಸದ್ಗುರುಗಳು ಪ್ರೇಮ ಮಾಡ್ತಿರೋದಿಲ್ಲ, ಅವರು ಪ್ರೇಮ ಸ್ವರೂಪರೇ ಆಗಿರ್ತಾರೆ. ಹೀಗಾಗಿ ಅವರಿಂದ ಪ್ರೇಮ ಹರಿತಿರ್ತದೆ. ಅವರ ಒಂದು ಸಾಮೀಪ್ಯಕ್ಕೆ ಎಷ್ಟು ಮಂದಿ ಯಾರ್ಯಾರು ಬರ್ತಿರ್ತಾರೆ ಅದರ ಅನುಭವ ಅವ್ರಿಗೆ ಆಗ್ತಿರ್ತದೆ. ಈಗ ನಾವು ಅಂತೇವೆ ಮಹಾರಾಜರು ನನ್ನ ಮೇಲೆ ಮಾಡಿದಷ್ಟು ಪ್ರೇಮ ಯಾರಿಗೂ ಮಾಡ್ತಿದ್ದರು. ಹೀಗೆ ನೀವು ಬೇಕಾದವ್ರನ್ನ ಕೇಳ್ರಿ, ಅವರೆಲ್ಲರೂ ಇದೇ ಅನುಭವವನ್ನು ಪಡ್ಕೋತಾರೆ. ಅದರಾಗೆ ಕೆಲವೊಬ್ಬರು ರಜೋಗುಣದ ಪ್ರಭಾವಿಗಳು, ತಮೋಗುಣದ ಪ್ರಭಾವಿಗಳು ಇದ್ದವ್ರಿಗೆ ಅನ್ನಿಸ್ತದೆ ಮಹಾರಾಜರಿಗೆ ಏನಪ್ಪ ಪಟಕ್ಕನೆ ಏನಾರ ಅಂದಿಬಿಡ್ತಿದ್ರು ಅಂತ. ಏನರೇ ಒಂದು ಮಹಾತ್ಮರಲ್ಲಿಯೂ ಸಹಿತ ನ್ಯೂನ್ಯತೆಯನ್ನು ಕಂಡುಕೊಳ್ಳುವಂಥ ಒಂದು ಹೇಸಿ ಸ್ವಭಾವ ಏನದಲ್ಲ ಅದು ಕೇವಲ ಮನುಷ್ಯನಂತಲೇ ಅದ. ಗುಣದ ಪ್ರಭಾವ, ಅದು ಗುಣದ ಪ್ರಭಾವ. ಸಮರ್ಥರಂತಾರ ಅದೊಂದು ಪಡತ ಮೂರ್ಖತನ. ಮಾರ್ಗ ಹಿಡಿದ ಮೇಲೆ ಯಾರಲ್ಲಿಯೇ ದೋಷಿ ಅನಿಸುವಂಥದ್ದು ನಿನಗೆ ಆ ಅಧಿಕಾರನೇ ಇಲ್ಲಂತಾರೆ. ನಿನ್ನ ದೋಷವನ್ನು ನೀನು ಹುಡುಕಾಡೋದೇ ಸಾಧಕರ ಕೆಲಸದ. ದೋಷ ಠೇವಿ ಪುಡಿಲಾಸಿ तेची सोये आपणापासी ऐसे न कळे जयासी तो एक पडत मूर्खान.
ತಿಳಿದು ಅವ ಮೂರ್ಖತನ ಮಾಡ್ಲಿಕ್ಕತ್ತಾನ. ಮತ್ತೊಬ್ಬರ ದೋಷಿ ಎಣಿಸೋದ್ರಿಂದ ನಿನಗಾಗೋ ಲಾಭ ಏನದ ಅಂತಂದ್ರು. ನಿನ್ನೊಳಗಿನ ಪಹಾವೇ ಆಪಣಾಸಿ ಆಪಣ ಯಾನಾವ ಜ್ಞಾನ ಅಂತ. ನಿನಗೆ ಶುದ್ಧ ಜ್ಞಾನದ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ನಿನ್ನೊಳಗಿರುವಂಥ ಅವಗುಣಗಳನ್ನು ಶೋಧ ಮಾಡು. ಶೋಧ ಮಾಡಿ ಬಿಡಬೇಡ. ಅವನು ಒಂದೊಂದು ತೆಗಿಲಿಕ್ಕೆ ಪ್ರಯತ್ನ ಮಾಡು. ಆ ಪ್ರಯತ್ನ ಮಾಡುವಂಥದ್ದು ಒಂದು ಸಾಧನ ಆಗಲಿ, ತೆಗಿಬೇಕನ್ನುವಂಥ ಸಂಕಲ್ಪ ಮಾಡುವಂಥ ಒಂದು ಜಾಗ ಯಾವುದಂದ್ರೆ ಅದು ಇಂಥ ಸತ್ಸಂಗ. ಸಂತರ ಸಂಘದೊಳಗೆ ಏನು ಲಾಭ ಆಗ್ತದೆ ಅಂದ್ರೆ ಸಂಕಲ್ಪ ಮಾಡಿಕೊಳ್ಳೋ ಸಾಮರ್ಥ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಮಹಾತ್ಮರು ಬಂದಿರ್ತಾರೆ. ಕೆಲವೊಬ್ಬರ ಆಂತರಿಕ ಸ್ಥಿತಿ ಎಷ್ಟು ಉಚ್ಚ ಮಟ್ಟದ್ದು ಇರ್ತದಲ್ಲ, ಸಮರ್ಥರು ಸಭಾಸ್ತವದೊಳಗೆ ಅಂತಾರೆ. ಎಂಥವ್ರು ಇರ್ತಾರೆ ಅನ್ನುವಂಥದ್ದನ್ನು ನಾವು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಬ್ರಹ್ಮಜ್ಞಾನಿಗಳು ಸಹಿತ ಸಭಾದೊಳಗಿರ್ತಾರೆ. ಅದಕ್ಕೆ ಸಮರ್ಥರಂದರು, ತುಮಿ ಶ್ರೋತೆ ಜಗದೀಶ ಮೂರ್ತಿ ತೇತೆ ಮಾಝಿ ವ್ಯುತ್ಪತ್ತಿ ಕಿತಿ ಅಲ್ಪಹೀನ ಮಂದಮತಿ ಸಲಗಿ ಕರಿತು. ನೀವು ಜಗದೀಶನ ಸಾಕ್ಷಾತ್ ಜಗದೀಶನ ಮೂರ್ತಿಗಳೇ ಅಂತ ನಮ್ಮ ಮಹಾರಾಜರೇ ಅಂತಿದ್ರು. ನಾವೆಲ್ಲ ಕೂತಾಗ ನೀವು ನನ್ನ ದೇವರಪ್ಪ ಅಂತಿದ್ರಿಲ್ಲಪ್ಪ. ಅಂದರೆ ನಮ್ಮೊಳಗೆ ಅವರು ತಮ್ಮ ಗುರುವಿನ ಒಂದು ಸ್ವರೂಪವನ್ನು ಕಾಣ್ತಿದ್ರು. ಮತ್ತು ನಮಗೆ ಯಾಕೆ ಆಗವಲ್ತದು? ಇವತ್ತಿನ ದಿವಸ 50 ವರ್ಷ ನಮ್ಮ ಮಹಾರಾಜರು ಸಗುಣದಿಂದ ನಿರ್ಗುಣಕ್ಕೆ ಹೋಗಿ ಆದರೂ ಸಹಿತ ಇನ್ನೂ ಮಹಾರಾಜರನ್ನೆಲ್ಲ ತೆಗೆದು ನಾವು ಕಣ್ಣ ನೀರು ತರ್ತೇವು ಅಂದ್ರೆ ಅವರು ನಮಗೆ ಏನು ಕೊಟ್ಟು ಹೋಗ್ಯಾರ? ಏನು ಆಸ್ತಿ ಬರೆದು ಕೊಟ್ಟು ಹೋಗ್ಯಾರೋ ಅಥವಾ ಮತ್ತೇನಾರ ನಮಗೆ ಕೊಟ್ಟಾರೋ? ಏನೂ ಕೊಟ್ಟಿಲ್ಲ. ಅವರು ಕೇವಲ ಪ್ರೇಮ ಕೊಟ್ಟಾರ. ಕೇವಲ ಏನು ಕೊಟ್ಟಾರ? ಪ್ರೇಮ ಕೊಟ್ಟಾರ. ಅದಕ್ಕೆ ಏಕನಾಥ್ ಮಹಾರಾಜರಂತಾರ ಸೂರ್ಯನಿಗೆ, ಪ್ರೇಮ ಸುಖ ದೇಯಿ ಪ್ರೇಮ ಸುಖ ದೇಯಿ ಪ್ರೇಮೇ ವಿನ ನಾಹಿ ಸಮಾಧಾನ. ಏಕಾ ಜನಾರ್ಧನಿ ಪ್ರೇಮ ಅತಿ ಗೋಡ ಅನುಭವಿ ಸುರವಾಡ ಜಾಣತೀಲ. ಇಷ್ಟು ಪ್ರೇಮದೊಳಗಿರುವಂಥ ರುಚಿ ಅದಲ್ಲ, ಅತಿ ರುಚಿ ಅದ ಅಂತಾರದು ಏಕನಾಥ್ ಮಹಾರಾಜರು. ಆದರೆ ಇದು ಎಲ್ಲರಿಗೂ ಯಾಕಾಗೋದಂದ್ರೆ ಅನುಭವಿ ಸುರವಾಡ ಜಾಣತೀಲ. ಆ ಒಂದು ರುಚಿಯನ್ನು ಅನುಭವಿಸಬೇಕಾದ್ರೆ ಅನುಭವಿಗಳೇ ಬೇಕದಕ್ಕೆ, ಉಳುಕಿದವರಿಗೆ ಆಗುವುದಿಲ್ಲ. ಎಲ್ಲಿ ಜ್ಞಾನದ ಅಹಂಕಾರದ ಅವರಿಗೆ ಆಗುವುದಿಲ್ಲ. ನಾನು ತಿಳಿದನಿ ಅನ್ನುವಂಥದ್ದು ಯಾರಂತಲ್ಲದಲ್ಲ ಅವ್ರಿಗೆ ಆಗುವುದಿಲ್ಲ. ಎಲ್ಲಿ ಅಧಿಕಾರದ ಅಪೇಕ್ಷೆಯಿಂದ ಈ ಮಾರ್ಗದೊಳಗೆ ನಡ್ಲಿಕ್ಕತ್ತಾರಲ್ಲ ಅವ್ರಿಗೆ ಆಗುವುದಿಲ್ಲ. ಯಾರಿಗೆ ಪ್ರತಿಷ್ಠೆನೇ ಮುಖ್ಯ ಅಂತ ತಿಳ್ಕೊಂಡು ಈ ಮಾರ್ಗದೊಳಗೆ ಅದನ್ನು ಸಾಧಿಸ್ಬೇಕಂತಿರ್ತಾರಲ್ಲ ಅವ್ರಿಗೂ ಆಗೋದಿಲ್ಲ. ಯಾರಿಗಾಗ್ತದೆ ಅಂದರೆ ಅತ್ಯಂತ ಭಾವಿಕ ಭಕ್ತರಿಗೆ ಮಾತ್ರ ಆಗ್ತದೆ. ಯಾಕಂದ್ರೆ ಆ ಭಾವ ಅನ್ನುವಂಥದ್ದು ಇಷ್ಟೊಂದು ಸೂಕ್ಷ್ಮದಲ್ಲ. ಭಾವೇ ವಿನ ಭಕ್ತಿ, ಭಕ್ತಿ ವಿನ ಮುಕ್ತಿ, ಬಳೆ ವಿನ ಶಕ್ತಿ, ಬೋಳುನೇ ಅಂತೆ ಮಾಮೌಲಿ ಹೇಳಂತ. ಹಂಗೆ ಇವೆಲ್ಲ ತಿಳಿಬೇಕಾದ್ರೆ ಏನು ಮಾಡಬೇಕು? ನಾವು ಕೇಳಬೇಕು. ಕೇಳಲಿಲ್ಲ ಅಂದ್ರೆ ತಿಳಿತದೆ ಹಂಗ. ಇವತ್ತು ಕೇಳೋದ್ರಾಗೂ ಸಾಕಷ್ಟವ. ಕಿವಿಯಿಂದನೂ ಕೇಳಬಹುದು, ದೃಷ್ಟಿಯಿಂದನೂ ಕೇಳಬಹುದು, ಜ್ಞಾನ ಓದೋದ್ರಿಂದನೂ ಕೇಳಬಹುದು, ಅವರ ನಡವಳಿಕೆಯನ್ನು ನೋಡಿ ಸಹಿತ ಕೇಳಬಹುದು. ನಾವು ನಮ್ಮನೊಳಗೆ ನಾವು ಕೇಳ್ಕೊತಾನೆ ಇರ್ತೇವೆ. ಇಷ್ಟೇ ಯಾಕ ಇಲ್ಲಿ ಕೂತಾಗ ನೀವಾದರೂ ಕೇಳಬೇಕು. ಕಾಕಾರ್ ಹಿಂಗೆ ಹೇಳಿಕತ್ತಾರ, ಮಹಾರಾಜರು ಹಿಂಗೆ ಹೇಳ್ಯಾರಂತ, ನೀ ಹಂಗಿದ್ದೀಯನಪ್ಪ ಅಂತ ನಿಮ್ಮ ಮನಸ್ಸಿಗೆ ನೀವು ಕೇಳಬೇಕು. ನಾನು ಕೇಳಬೇಕು. ಬರೀ ಹೇಳೋದ ಕೆಲಸ ಅಲ್ಲ, ಕೇಳಬೇಕು. ಹೌದಪ್ಪ, ಮಹಾತ್ಮರ ಮಾತುಗಳನ್ನು ನಿನ್ನ ಬಾಯಿಂದ ಹೇಳಿಕತ್ತಿ, ನೀ ಹಂಗಿದ್ದೀಯನು? ಇವೆಲ್ಲ ಕೇಳೋದು. ಈ ಕೇಳೋದು ಎಲ್ಲಿ ತನಕ ನಮಗೆ ಆಸಕ್ತಿ ಇರ್ತದೆ ಅಲ್ಲಿ ತನಕ ನಮ್ಮಲ್ಲಿ ಪ್ರಗತಿ ಆಗ್ತದೆ. ನಮ್ಮಲ್ಲಿ ಆಂತರಿಕವಾಗಿ ಪ್ರಗತಿ ಆಗಬೇಕಾದ್ರೆ ಕೇಳಬೇಕು. ಮಹಾತ್ಮರ ಜೀವನವನ್ನು ಅವಲೋಕನ ಮಾಡಿ ಒಂದೊಂದು ವಾಣಿಯನ್ನ, ಒಂದೊಂದು ಮಾತನ್ನ ಮನಸ್ಸು ಕೊಟ್ಟು ಕೇಳಬೇಕು. ಏನು ಅದಕ್ಕೆ ಕಾಕಣಿಕೆ ರಾಮಾಚಾರ್ಯ ಅಂತಾರ, ಅರೇ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಮುಖ್ಯ ಸಾಧನ
ಶ್ರವಣ ಪರಿತೆ ಸಾಧನ ನಾಹಿ ಅಂತಾರ ಇವ್ರು ಸಮರ್ಥರು. ಶ್ರವಣದ ಹೊರತಾಗಿ ಕೇಳಿಕೆ ಆಗುದಿಲ್ಲ. ಐಕಿಲಿಯ ವಿನ ಕಳಲೆ ಕಾಕ ಹೌದಲ್ಲ, ಐಕಿಲಿಯ ವಿನ ಕಳಲೆ. ಆಮೇಲೆ पडिले विना शहाणपण आले, हे कधी देखिले ना ऐकिले ಭೂಮಂಡಳಿಯ. ಕೇಳಲಾರ್ದವ ಹೆಂಗೆ ತಿಳ್ಕೊಂಡನ ಅನ್ನೋದು, ಓದ್ಲಾರ್ದ ಅವಾಗೆಲ್ಲ ಗೊತ್ತಾತ್, ಕಲೀಲಾರ್ದ ಅವಾಗೆಲ್ಲ ಸಿಕ್ಕವಿಲ್ಯಾವಿನ ಕಲೀಲಾರ್ದ ಹೆಂಗೆ ತಿಳಿತು. ಇವು ಅಕಸ್ಮಾತ್ ಹಿಂಗೆ ಅಂತಿದ್ರಂದ್ರೆ ಭೂಮಂಡಲದೊಳಗೆ ಇದು ಯಾರಿಗೂ ಪ್ರಾಪ್ತಿಯಾಗಿಲ್ಲ. ಕೇಳಬೇಕು. ಅದಕ್ಕೆ ಶ್ರವಣ ನಿರೂಪಣ ಅಂತೇಳಿ ನವವಿಧ ಭಕ್ತಿಯೊಳಗೆ ಮೊದಲನೇ ಭಕ್ತಿ ಜೋಡಿಸ್ಯಾರ ಅವರು. ಏನು ನವವಿಧ ಭಕ್ತಿಯನ್ನು ಇಷ್ಟು ವಿಸ್ತಾರವಾಗಿ ಅದನ್ನು ಹಿಂಜಿ ಹೇಳಿದ ಅವರು ನನಗರಿಸಿ ಮಟ್ಟಿಗೆ ಕೇವಲ ಸಮರ್ಥ ರಾಮದಾಸ್ ಮಹಾರಾಜರೇ ಅಂತ. ಉಳ್ಕಿದವ್ರು ಹೇಳ್ತಾರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇಷ್ಟು ಹೇಳಿಬಿಡ್ತಾರೆ. ಯಾವ್ಯಾವ ಭಕ್ತಿಯಿಂದ ಯಾರ್ಯಾರು ಉದ್ಧಾರ ಆದ್ರು ಅನ್ನೋದು ಹೇಳ್ತಾರೆ. ಆದ್ರೆ ಸಮರ್ಥರು ಹೇಳುವಂಥ ಶ್ರವಣ ಭಕ್ತಿಯ ಒಂದು ವಿಚಾರ ಹೆಂಗದ ಅಂದ್ರೆ ಕೇವಲ ಇದನ್ನಷ್ಟೇ ಕೇಳಬೇಡಂತಾರವರು. ಭೂಮಿಯೊಳಗೆ ಇರುವಂಥ ಎಲ್ಲ ವಿಚಾರಗಳನ್ನು ಕೇಳು. ಬಂಗಾರದ ಮಹತ್ವ ನಿನಗೆ ಗೊತ್ತಾಗಬೇಕಾದ್ರೆ ಕೇವಲ ಬಂಗಾರವನ್ನೇ ನೋಡಿದ್ರೆ ಗೊತ್ತಾಗುವುದಿಲ್ಲ. ಬಂಗಾರದ ಜೊತೆಗಿರುವಂಥ ಇನ್ನೂ ಲೋಹಗಳವ, ಅವು ಬದಲಾವಣೆ ಆಗ್ತಾವ, ಕೆಡ್ತಾವ, ಜಂಗಿಳಿತಾವ, ತುಕ್ಕಿಳಿತಾವ, ಇವೆಲ್ಲನೂ ಲೋಹಗಳಿಗೆ ಬರ್ತಾವ. ಅವತ್ರ ಬಗ್ಗೆ ತಿಳ್ಕೊಂಡ್ರೆ ಬಂಗಾರದ ಮಹತ್ವ ನಿನಗೆ ಗೊತ್ತಾಗ್ತದೆ. ಯಾಕೆ ಇವತ್ತು ಲಕ್ಷಾನುಗಟ್ಟಲೆ ಒಂದೊಂದು ತೊಲಿಗೆ ಆಗ್ಯದಂದ್ರೆ ಆ ಬಂಗಾರ ಯಾವಾಗೂ ಬದಲಾಗುವುದಿಲ್ಲ. ಅದಕ್ಕೆ ದಸರಾದೊಳಗೆ ಬಂಗಾರ ತಗೊಂಡು ಬಂಗಾರದಂಗೆ ಇರೋಣ ಅಂತಾರವರು. ಬಂಗಾರದಂಗೆ ಯಾರು ಇರ್ತಾರಂದ್ರೆ ಕೇವಲ ಸಂತರು ಇರ್ತಾರೆ. ಬಂಗಾರದ ಗುಣಗಳನ್ನು ಒಂದೊಂದು ನಮ್ಮಲ್ಲಿ ಅಳವಡಿಸ್ಕೊಂಡು ಬಿಟ್ಟೇವಂದ್ರೆ ಆ ಕ್ಷಣದೊಳಗೆ ನಮಗೆ ಸಂತತ್ವ ಬಂದುಬಿಡ್ತದೆ. ಬೇಕಾದಂಥ ಸುಮಾರು ಜನರೊಳಗಿರಲಿ, ಬೇಕಾದಂಥ ಹೊಲಸು ಜಾಗದಾಗಿರಲಿ, ಬಂಗಾರ ತನ್ನ ಬಣ್ಣ ಕಳ್ಕೋದಿಲ್ಲ. ನೀನು ನಿನ್ನ ಪ್ರಪಂಚದಾಗ ನಿನ್ನ ನೌಕರಿ ಒಳಗೆ ನಾನಾ ರೀತಿಯ ಜನರ ಜೋಡಿ ಸಂಪರ್ಕ ಇರ್ತದೆ. ಇದ್ರೂ ಸಹಿತ ನೀ ಹೆಂಗಿರ್ಬೇಕಂದ್ರೆ ನಿನ್ನಿಂದ 4 ಮಂದಿ ಸುಧಾರಣೆ ಆಗಬೇಕು ಹೊರತಾಗಿ ನೀ ಕೆಡಬಾರದು. ಇದು ಬಂಗಾರದ ಗುಣ. ಎಷ್ಟು ಮೃದು ಅದ ಬಂಗಾರ, ಹೆಂಗಿದು ಮಾಡಿದ್ರು ಸಹಿತ ತುಂಡಾಗೋದಿಲ್ಲ. ಅದು ಚೊಕ್ಕ ಬಂಗಾರದ ಹೇಳ್ತೀನಿ ನಾನು ನಿಮಗೆ. ಹೆಂಗೆ ಬೇಕಾದ ಹಂಗೆ ಮಾಡಿತ ಹಂಗೆ ನೀವು ಸಹಿತ ಮೃದುವಾಗ್ರಿ, ಬಾಗ್ರಿ. ಇಷ್ಟೆಲ್ಲ ವಿಚಾರಗಳು ಒಂದನ್ನು ಈಗ ಹೇಳಲಿಕ್ಕೆ ಇನ್ನೂ ಸಮಯ ಭಾಳ ಬೇಕು. ಆದರೆ ಒಟ್ಟಿನ ಮೇಲೆ ಬಂಗಾರ ಅನ್ನುವಂಥದ್ದು ಶ್ರೇಷ್ಠವಾದಂಥ ಗುಣವನ್ನು ಹೊಂದಿದ್ದು. ಅದಕ್ಕೆ ಬಂಗಾರ ಆವಾಗೂ ಕಿಮ್ಮತ್ತಿಂದೇ ಇತ್ತು, ಈಗೂ ಕಿಮ್ಮತ್ತಿಂದೇ ಅದ. ಸಂತರು ಆವಾಗೂ ಜಗತ್ತಿನ ಜೀವಿಗಳೊಳಗೆ ಶ್ರೇಷ್ಠರಾಗಿ ಉಳಿದ್ರು, ಈಗೂ ಉಳಿದ್ರು. ಅದನ್ನೆಲ್ಲ ಕೇಳಬೇಕಾತಂದ್ರೆ, ಉದ್ಧಾರ ಆಗ್ಬೇಕಾತಂದ್ರೆ ಕೇಳಂತಾರೆ. ಸಮರ್ಥರಂತಾರ जे थे सारा विचार ते थे होय जगदुद्धार, नवविधा भक्तीचा आधार बहुत जनासी. ಎಲ್ಲಿ ಸಾರಾಸಾರ ವಿಚಾರ ನಡಲಿಕ್ಕತ್ತದ, ಕೇಥೆ ಸಾರಾಸಾರ ವಿಚಾರ ಕೇಥೆ ಹೋಯ ಜಗದುದ್ಧಾರ. ಇಲ್ಲಿ ಬಂದೇವ್ ಸತ್ಸಂಗ, ಇದ್ರಾಗ ಸಾರನೂ ಅದ ಅಸಾರನೂ ಅದ. ಸತ್ಸಂಗ ಆದ್ರೆ ಕೇವಲ ಸಾರದ ರೂಪವಾಗಿ ಅದ ಅಂತ ತಿಳ್ಕೊಬೇಡ್ರಿ ನೀವು. ಗ್ರಹಣ ಮಾಡುವಂತಹವನ ಒಂದು ಮನಸ್ಥಿತಿ ಮೇಲೆ ಆಧಾರದ. ಒಬ್ಬ ಕೂತಿರ್ತಾನ, ಮಹಾತ್ಮರ ಒಂದು ದಿವ್ಯ ವಚನವನ್ನು ಕೇಳಿ ಬದಲಾವಣೆ ಆಗ್ಬೇಕಂತ ಅದ್ರ ಮೇಲೆ ಲಕ್ಷ್ಯ ಕೇಳ್ತಿರ್ತಾನ. ಅವ ಸಾರವಾದದ್ದನ್ನಷ್ಟೇ ಕೇಳ್ತಾನ. ಇನ್ನೊಬ್ಬ ಕೇಳ್ತಾನ, ಅವ್ ಹೇಳೋ ತಪ್ಪು ಹುಡುಕಾಡು ಸಂಬಂಧ ಕೇಳ್ತಾನ. ಮತ್ತು ಅವಾಗ ಹೆಂಗಾದ್ರೆ ಲಾಭ ಆಗ್ತದೆ? ಹೌದಲ್ಲ ಕಾಕ? ಅದಕ್ಕೆ ಕೇಳಬೇಕು. ಕೇಳುಣಿಕೆ ಅಂದರೆ ಹೆಂಗೆ? ಮನಸ್ಸು ಕೊಟ್ಟು ಕೇಳಂತಿದ್ರು ಹಿರಿಯರು. ಏನಂತಿದ್ರು? ಮನಸ್ಸು ಕೊಟ್ಟು ಕೇಳು. ನಿನ್ನ ಮನಸ್ಸು ಅನ್ನೋದಲ್ಲ,
ಅದನ್ನು ಈ ಟೈಮ್ದಾಗ ಇಲ್ಲಿ ನಮಗೆ ಕೊಟ್ಟುಬಿಡು, ಕೊಟ್ಟು ಕೇಳು ಅಂದರೆ ಮತ್ತೊಂದು ಕಡೆ ಎಲ್ಲೂ ಹೋಗೋದಿಲ್ಲ. ಮತ್ತು ಹಂಗೆ ಕೇಳಿದಾಗ ಆಗ್ತದೆ. ಅದಕ್ಕಂತಾರವರು ಜೇತೆ ಸಾರಾಸಾರ ವಿಚಾರ ತೇತೆ ಹೋಯ ಜಗದುದ್ಧಾರ ನವವಿಧ ಭಕ್ತಿ ಚ ಆಧಾರ ಬಹುತ ಜನಾಸಿ. ಭಾಳಷ್ಟು ಮಂದಿ ನವವಿಧ ಭಕ್ತಿ 9 ಮೆಟ್ಟಲನ್ನು ಏರಿದಾಗ 9ನೇ ಮೆಟ್ಟಲವಾದಂಥ ಆತ್ಮನಿವೇದನಕ್ಕೆ ಮುಟ್ಟ್ಯಾರವರು. ಒಮ್ಮೆ ಕೇಳಲಾರ್ದ ಅವ್ನು ಕೀರ್ತನ ಮಾಡ್ಲಿಕ್ಕೆ ಆಗೋದಿಲ್ಲ, ಭಗವಂತನ ಗುಣಗಾನ ಮಾಡಲಾರ್ದ್ರೆ ಅವ್ನ ನಾಮಸ್ಮರಣೆ ಹತ್ತುವುದಿಲ್ಲ, ನಾಮಸ್ಮರಣೆ ಮಾಡಲಾರ್ದ ಅವ್ನ ಸದ್ಗುರುಗಳ ಮೇಲೆ ಅಖಂಡ ಏನಪ್ಪ ಅಂದ್ರೆ ಶ್ರದ್ಧಾ ಕೂಡುವುದಿಲ್ಲ, ಸರ್ವಾರ್ಪಣ ಭಾವ ಬರೋದಿಲ್ಲ. ಏನಂತಾರು ಪಾದಸೇವನ ಭಕ್ತಿ ಒಳಗೆ ಹೇಳ್ತಾರ, ಗೌಪ್ಯತೆ ಪ್ರಗಟ ಕೇಲೆ ಅಂತಾರೆ. ಪಾದಸೇವನ ಭಕ್ತಿ ಅನ್ನುವಂಥದ್ದು ಈ ಗುಪ್ತ ಇದ್ರ ಅರ್ಥ ಏನದ ಅನ್ನುವಂಥದ್ದು ಇವತ್ತು ನಿಮ್ಮ ಮುಂದೆ ಪ್ರಕಟ ಮಾಡ್ತೀನಿ. ಪಾದಸೇವನ ಅಂದ್ರೆ ಪಾದ ಬರೀ ಅರ್ಚನೆ ಮಾಡ್ಕೊತ ಕೂಡೋದಲ್ಲ, ಸದ್ಗುರುವಿನ ಚರಣದ ಮೇಲೆ ಅಖಂಡ ಒಂದು ಏನಪ್ಪ ಅಂದ್ರೆ ಸರ್ವಾರ್ಪಣದಿಂದ ಅವ್ರಿಗೆ ನೀವು ಶರಣಾಗತನಾಗು, ಇದು ಪಾದಸೇವನ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠ ಪಾದಸೇವನ. ಅದಕ್ಕಿಂತ ಶ್ರೇಷ್ಠ ಪಾದಸೇವನ ಯಾರು ಸರಿಯಾಗಿ ಆಚರಿಸಲ್ಲ ಅವರಿಗೆ ಆತ್ಮನಿವೇದನಕ್ಕೆ ಹೋಗಿ ಅವರು ಮುಟ್ತಾರೆ. ಪಾದಸೇವನ ಇದು ಮಾಡಿದಾಗ ಸದ್ಗುರುವಿನ ಸ್ವರೂಪ ಸ್ವಲ್ಪ ಕಾಣಿಸ್ತದೆ ನಿಮಗೆ. ಅವು ಕಾಕಡ್ಕಿ ರಾಮಾಚಾರ್ಯ ಇದ್ರಾಗ ಅದ ನೋಡು, ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ. ಹೌದಲ್ಲ, ಏನದ? ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು, ನಾಮ ಕೀರ್ತನದೇ ಅಸ್ಪಷ್ಟ ದರ್ಶನವು, ಅಸ್ಪಷ್ಟ ದರ್ಶನವು ತನಗಾದ ಮೇಲೆ ಪಾದ ಸೇವನ ಸುಖವು ಆಮೇಲೆ, ಪಾದ ಸೇವನ ಸುಖವು ಆಮೇಲೆ, ಪಾದ ಸೇವನ ಸುಖವು ಸರ್ವಾಂಗ ಸುಖವು, ಷೋಡಶೋಪಚಾರ ದರ್ಶನೆ ವೈಭವವು. ಮುಂದೆ ಹಿಂಗ ಅವು 9 ವಿಧದ ಭಕ್ತಿಯ ಒಂದಿದು ಕಾಕಂಡ್ಕಿ ರಾಮಾಚಾರ್ಯ ಎಷ್ಟು ಚಂದ ಬರ್ದಾರಲ್ಲ ಏನು ಅಂಥೇಳಿ ನಮ್ಮ ಮಹಾರಾಜರು ಸಪ್ತಾಹದೊಳಗೆ ಇದು ಪ್ರಸಾದವನ್ನು ಅನಿಸ್ತಿದ್ರು. ಅವರು ಶ್ರೀಧರ ಮಾಸ್ತರ ಕೇಲೆ, ವಾಮನ ಮಾಸ್ತರ ಕೇಲೆ ಅನಿಸ್ತಿದ್ರು. ಇಂದ ಇವನ್ನ ಯಾವಾಗಲೂ ಪ್ರತಿ ಸಪ್ತಾಹದಾಗೂ ಅನಿಸ್ತಿದ್ರು. ಅವನ್ನ ನೋಡ್ರಿ ಅಂತಾರೆ ಅವರು. ಈ ಮನಾಚೆ ಶ್ಲೋಕದ ಪ್ರತಿರೂಪನೇ ರಾಮಾಚಾರ್ಯ ಇದು ಅದ ಏನು. ಹಂಗೆ ಕೀರ್ತನ ಆದಮೇಲೆ ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನ ಭಕ್ತಿ ಬೇಕಲ್ಲ. ಸುಮ್ಮ ಅರ್ಚನೆ ಮಾಡೋದೇ ಬೇರೆ, ಮಹಾರಾಜರ ಪೂಜೆ ಮಾಡ್ಲಿಕ್ಕಂತ ಮಾಡೋದೇ ಬೇರೆ. ಏನು ಮಹಾರಾಜರೇ ಇದ್ದಾರಂತ ಮಾಡೋದು ಬೇರೆ. ಅರ್ಚನ, ಆಮೇಲೆ ವಂದನ, ನಮಸ್ಕಾರ ಮಾಡೋದು. ಈಗ ನಾವು ಮಾಡ್ತೀವಿ ನಮಸ್ಕಾರ, ನಮ್ಮ ಮಹಾರಾಜರು ಒಂದು ಪದ್ಧತಿ ಹಾಕಿ ಹೋಗ್ಯಾರ್ರಿ, ನಮಸ್ಕಾರ ಮಾಡೋದೊಂದು ಹೌದಪ್ಪ. ನಮಸ್ಕಾರ ಮಾಡುವತ್ನ ನೀ ಏನು ಭಾವ ಇಟ್ಕೊಂಡು ಮಾಡ್ತೀವಿ ಅದು ಮುಖ್ಯ ಅದಲ್ಲ. ಏನು ಒಬ್ಬರು ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಅರಿಬು ಹೊಲಸು ಆಗಬಾರ್ದು ಅಂತ ಹಿಂಗೆ ಹಾಕ್ತಾರಿಲ್ಲ. ಕೆಲವೊಬ್ಬರು ಹಿಂಗೆ ಮಾಡ್ತಾರೆ, ಕೆಲವೊಬ್ಬರು ಹಿಂಗೆ ಮಾಡ್ತಾರೆ. ಈ ಯಾವಂಗರೇ ಮಾಡುವ ಲೆಕ್ಕ ಮಾಡೋನಂತಲೇ ಮಹಾರಾಜರಿದ್ದಾರಂತ ಏನ್ರಿ ಮಾಡ್ತೀರಿ ನೀವು? ಯಾರು ನಮಸ್ಕಾರ ಮಾಡ್ಲಿಕ್ಕತ್ತನೆ ಅಲ್ಲಿ ನನ್ನ ಗುರುವಿನ ಸ್ವರೂಪದಂತ ಅಕಸ್ಮಾತ್ ನಮಸ್ಕಾರ ಮಾಡಿ ನನ್ನ ಅವಗುಣಗಳನ್ನೆಲ್ಲ ನಿನಗೆ ಒಪ್ಸಿನಿ ಗುರುನಾಥ ಅಂತೇಳಿ ನಮಸ್ಕಾರ ಮಾಡೋರ ಪಾದದೊಳಗೆ ಹಾಕ್ತೀರೇನು? ಆವಾಗ ನೀವು ಸ್ವಚ್ಛ ಆಗ್ತೀರಿ. ನಮಸ್ಕಾರ ಮಾಡಬೇಕಾದ್ರೂ ಸಹಿತ ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಆ ವ್ಯಕ್ತಿ ಹೆಂಗಿದ್ದ ನೋಡ್ಕೊಂಡು ಮಾಡ್ತೀವಿ. ವ್ಯಕ್ತಿ ಹೆಂಗರೆ ಹಾಕಿರೋ ಲೆಕ್ಕ ವ್ಯಕ್ತಿ ಒಳಗಿರುವಂಥ ಪರವಸ್ತು ಆತ್ಮವಸ್ತು ಅದು ಸದ್ಗುರು ಸ್ವರೂಪದ ಇಲ್ಲ. ಮತ್ತು ಸ್ವರೂಪಕ್ಕೆ ನಮಸ್ಕಾರ ಮಾಡಿರ್ತಾರ, ಇದು ವಂದನ ಭಕ್ತಿ. ಆಮೇಲೆ ಪಾದ ಸೇವನ ಏನಿದು ದಾಸ್ಯ ಭಕ್ತಿ ಮಾಡೋ ತನಕ ಸಖ್ಯ ಭಕ್ತಿ ಬರುವುದಿಲ್ಲ. ಸಖ್ಯ ಅಂದರೆ ಗೆಳತನ ಭಗವಂತನ ಜೋಡಿ ಅಂಥ ಒಂದು ಸಖ್ಯತ್ವ ಹೆಂಗಂದ್ರೆ, ಈಗ ಅರ್ಜುನ ಕೃಷ್ಣನ ಬಿಟ್ಟು ಇರಬೇಕಂದ್ರೂ ಕೃಷ್ಣಗೆ ಅರ್ಜುನ ಬಿಟ್ಟು ಇರ್ಲಿಕ್ಕೆ ಆಗ್ತಿದ್ದಿಲ್ಲ. ಜನಾಬಾಯಿ ಮನ್ಯಾಕ ಹೆಂಡಿ ಸಾರಿಸಿ ಕುಳ್ಳು ಹಚ್ತಿದ್ರು ಸಹಿತ ಪಾಂಡುರಂಗ ಅಲ್ಲಿ ರುಕ್ಮಿಣಿ ಜೋಡಿ ಇರ್ಲಿಕ್ಕೆ ಆಗ್ತಿದ್ದಿಲ್ಲ. ಭಕ್ತರಿಗೆ ದರ್ಶನ ಕೊಡೋದು ಅಲ್ಲೇ ಆಗ್ತಿತ್ತು. ಯಾಕ್ರಿ ಹಿಂಗ್ಯಾಕೆ ಮೋತಿ ಸಪ್ ಮಾಡ್ರಿ ಅಂತ ರುಕ್ಮಿಣಿ ಕೇಳಿದ್ರೆ ಏನು ಮಾಡಲಿ, ನನಗೆ ಜನ ನೆನಪಾಗ್ತದೆ, ಜನಿ ನೆನಪಾಗ್ಲಿಕ್ಕೆ.
ಈಕಿ ಬಂದ್ರೆ ಏನು ಚಂದಾಗೆ ಬಂದಿಪ್ಪ ಪಾಂಡುರಂಗ ಅಂತ ಕೈ ಮುಗ್ಯಾಕೆಲ್ಲ ಹಾಂ ಈಗ ಬಂದೇನೆ ಇಟ್ಯ ಅಂತ ನಾಕಿ ನಿನ್ನೆ ನಂಬಿಕೊಂಡ್ರೆ ನಿನಗೇನೇನು ಖಬರೇ ಇಲ್ಲ ನಾನು ನೋಡಿ ಸಣ್ಣಾಕಿ ನನ್ನ ಕೈ ಹಂಗಾಗ್ಯಾವ ನೋಡು ಇದೆಲ್ಲ ಇದು ಆಗ್ಯಾವ ನಡಿ ಈಗ ಹೋಗಿ ಹೆಂಡಿ ತರೋಣ ಅಂತೇಳಿ ಕರ್ಕೊಂಡು ಹೋಗಿ ಕುಳ್ಳು ಹಚ್ಚಿಸ್ತಿದ್ಲ ಅವ್ರ ಕೈಲಿ ಅಂದ್ರೆ ಭಗವಂತ ಭಾವಾಚ ಭುಕೇನು ಹಸುದು ಕೂತಾನವ ಮಲಗಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವ ಸುಲಭನೋ ಹರಿ ಸುಲಭನು ತನ್ನವರ ನರಗಳಿಗೆ ಬಿಟ್ಟಿರಲಾರನು ಒಂದು ಕ್ಷಣ ಸಹಿತ ಬಿಟ್ಟು ಇವೆಲ್ಲ ಆಗಬೇಕಾಗಿತ್ತು ಸದ್ಗುರುಗಳನ್ನ ನಮ್ಮನ್ನು ನೆನೆಸಬೇಕು ನಾವು ಸದ್ಗುರುಗಳ ಭಕ್ತಿ ಮಾಡೋದು ಏನು ದೊಡ್ಡ ಆಗೋದಲ್ಲ ಅಂತಾರೆ ಎಲ್ಲರೂ ಮಾಡ್ತಾರೆ ದೇವತೆಗಳು ಸಹಿತ ಮಾಡ್ಲಿಕ್ಕತ್ತಾರೆ ಗುರುನಾಥ ನಿನ್ನ ನೆನೆಸ್ತಾರನು ಗುರುನಾಥ ನಿನ್ನ ನೆನೆಸ್ಬೇಕಲ್ಲ ಒಮ್ಮೆ ರಾಮದೇವರು ಒಂದು ಡೈರಿ ಒಳಗೆ ಬರ್ಲಿಕ್ಕತ್ತಿದ್ರಂತೆ ಎಲ್ಲರ ಹೆಸರು ಹನುಮಂತ ದೂರ ನಿಂತು ನೋಡ್ಲಿಕ್ಕತ್ತಿದ್ದ ನನ್ನ ರಾಮ ಏನು ಬರ್ಲಿಕ್ಕತ್ತಾನಂತೇಳಿ ಒಂದು ಸ್ವಲ್ಪ ಆ ಕಡೆ ಹೋದ ಕೂಡಲೇ ಆ ಡೈರಿ ನೋಡಿದ ಎಲ್ಲ ಹೆಸರಿದ್ವು ಅಂದ ಕೂಡಲೇ ಎಲ್ಲ ನೋಡಿದ ತನ್ನ ಹೆಸರೇ ಇದ್ದಿದ್ದಿಲ್ಲ ಅದ್ರಾಗ ರಾಮ್ ಬಂದ ಕೂಡಲೇ ಏನು ಬರ್ಲಿಕ್ಕತ್ತಿ ರಾಮ ಅಂದರು ಇದು ನನ್ನ ಭಕ್ತರದ್ದು ಡೈರಿ ಅಂತಂದು ನನ್ನ ಭಕ್ತರ ಹೆಸರು ಬರ್ಲಿಕ್ಕತ್ತಿನ ಮತ್ತು ಅದ್ರಾಗ ನನ್ನ ಹೆಸರೇ ಇಲ್ಲಲ್ಲ ಅಂತಂದು ನಾವು ಇವರೆಲ್ಲರೂ ನನ್ನ ಭಕ್ತರನ್ನವ ನಾ ಯಾರು ಭಕ್ತಿ ಮಾಡ್ತಾನೆ ಅನ್ನೋದು ಇನ್ನೊಂದು ಪರ್ಸನಲ್ ಡೈರಿ ಅದಂತ ನಾ ಯಾರು ಭಕ್ತಿ ಮಾಡ್ತಲ್ಲ ಅವ್ರದ್ದು ಇನ್ನೊಂದು ಸಣ್ಣ ಡೈರಿ ಅದ ಅದ್ರಾಗ ನಿನ್ನ ಹೆಸರು ಅದ ನಾವು ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಓ ಇವನು ಮಾಡಿ ಸಮರ್ಥರು ಈ ಮಾತು ಹೇಳಿದರು 4 ಸಾಲ ಕಾಕ ನನಗೆ ಹೇಳಿದ್ದು ಅದನ್ನು ಅವು ಹೇಳಿದ್ದನ್ನ ಇಟ್ಕೊಂಡು ನೆನಪೇ ಇಟ್ಕೊಂಡು ಬಿಟ್ಟನೆ ನಾನು ಹೇಳಿದ್ದು ಸಹಿತ ನೀವು ನೆನಪಿಟ್ಕೋಬೇಕಾರೆ ರಗಡಿ 37 ವರ್ಷ ಅಂತ ಹೇಳಿಕಂತೀನಿ ಕೇಳಿಬಿಟ್ಟು ಹೋಗ್ತೀರಿ ಅದು ನಮ್ಮದು ಇದು ಅದ ಹೇಳೋದು ಅಂತೂ ನಮ್ಮ ಕೆಲಸ ಏನಾದ್ರು ಪಿಟು ಭಕ್ತಿ ಚಾಡಾಂಗೋರ ಕಳಿ ಕಾಳಾಸಿದರಾರ ಓಹೋ ತುಕಾಮಣೇಕರ ಜೈ ಜೈ ಕರ ನಮ್ದು ದಂಗರ ಹೊಡೆದು ಹೋಗೋರು ಹಾಂ ಸಕ್ಕರೆ ಬಂದದ ಬೆಲ್ಲ ಬಂದದ ಚಿಮಣಿ ಎಣ್ಣೆ ಬಂದದ ಗಾಣದ ಎಣ್ಣೆ ಬಂದದ ಯಾರು ಒಯ್ತಿರು ಒಯ್ರಿ ಠಣ್ಣ ಅಂತ ಹೊಡಿತಿದ್ರು ನೋಡ ಒಯ್ಯವ್ರು ಒಯ್ತಿದ್ರು ಬಿಡೋರು ಬಿಡ್ತಿದ್ರು ಯಾರಿಗೆ ಹರ್ಕತ್ ಹೌದಲ್ಲ ಹೊಡಿದು ಕೆಲಸ ಹಂಗೆ ಹೊಡೋದು ಅಷ್ಟೇ ಇವತ್ತು ಇಲ್ಲಿ ಮತ್ತಿದ ಅವಕಾಶ ಇದೆ ಈ ಬೆಂಗಳೂರಿನಾಗ ಈ ಸರಿ 2 ಸತ್ಸಂಗ ನನಗೆ ದುಡಿಯೋರಿಗೆ ಕೆಲಸ ಎಲ್ಲಿ ಕಡಿಮೆ ಅದ ಅಂತ ಹೌದಲ್ಲ ಯಾವ ದರಿದ್ರ ಆಗ್ತಾನಂದ್ರೆ ದುಡಿಯೋ ಅಪೇಕ್ಷೆ ಇರಲಾರ್ದವ್ ದರಿದ್ರ ಆಗ್ತಾನೆ ನಾನು ಗುರುನಾಥನ ಸೇವಾದವಾಗ ನನಗೆ ಸಿಕ್ಕರೆ ಸಾಕಂತೇಳಿ ಯಾರು ಒಳಗೆ ಹಂಬಲ ಇಟ್ಟಿರ್ತಾರೆ ಅವ್ರು ಬೆಂಗಳೂರಿಗೆ ಹೋದ್ರೂ ಸಿಗ್ತದೆ ನಾಳೆ ಅಮೇರಿಕಾದಾಗ ಹೋದ್ರೂ ಸಿಗ್ತದೆ ಹೌದಲ್ಲ ಅದಕ್ಕೆ ಮತ್ತೊಂದು ಅವಕಾಶ ಸಮರ್ಥರು ಕೊಟ್ಟರು ಅವ್ರು ಇಷ್ಟೇ ಒಂದು 4 ಮಾತು ಹೇಳ್ತಾರೆ ಉಪಾಸನೇಲಾ ದೃಢ ಚಾಲವಾವೇ ಭೂದೇವ ಸಂತಾಸಿ ಸದಾ ಉಪಾಸನೇಲ ದೃಢಚಾಲವಾವ್ಯ ನಮಗೂ ಒಂದು ಮಹಾರಾಜರು ಉಪಾಸನ ಹಾಕಿಕೊಟ್ಟಾರ ಉಪಾಸನ ಅಂದ್ರೆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋಗುವಂಥದ್ದಕ್ಕೆ ಏನು ಬೇಕಾಗುವಂಥ ಸಾಧನ ಕ್ರಮ ಅದಲ್ಲ ಅದು ಉಪಾಸನ ಅನಿಸ್ಬೋದು ಉಪಾಸನ ಅಂದ್ರೆ ಭಗವಂತನ ಸಾಮೀಪ್ಯಕ್ಕೆ ಹೋಗ್ಬೇಕಾದ್ರೆ ಒಂದಿಷ್ಟು ಅರ್ಹತಾ ಬೇಕಾಗ್ತದೆ ಇವತ್ತೊಬ್ಬ ಮಿನಿಸ್ಟ್ರ್ ಅಂತಲ್ಲಿ ಹೋಗ್ಬೇಕಾಗ್ತಂದ್ರೆ ಅದಕ್ಕೊಂದು ಅರ್ಹತಾ ಬೇಕು ಅಂಥವ್ರು ಮಾತ್ರ ಅವ್ನು ಒಳಗೆ ಕರ್ಕೋತಾನೆ ಹಂಗೆ ನಮ್ಮ ಕಡೆ ದೃಷ್ಟಿ ಭಗವಂತಂದು ಹರಿಬೇಕಾತಂದ್ರೆ ಅವನು ಸಮೀಪದವಾಗಿರಬೇಕು ಏನು ಅದಕ್ಕೇನಂತಾರೆ ಸಲೋಕತಾ ಮುಕ್ತಿ ಸಮೀಪತಾ ಮುಕ್ತಿ ಸ್ವರೂಪತಾ ಮುಕ್ತಿ ಸಾಯುಜ್ಯತಾ ಮುಕ್ತಿ ಇವೆಲ್ಲ ಇಲ್ಲೇ ಅವ ಆ ಸಂದರ್ಭದಾಗ ಈ ಸತ್ಸಂಗದಾಗ ಇದ್ದದ್ದು ಸಲೋಕತಾ ಮುಕ್ತಿ ಉಪಾಸನಾದ ಹೋಗಿ ನಾವು ಭಗವಂತನ ಸಾಮೀಪ್ಯಕ್ಕೆ ಗುರುನಾಥನ ಸಾಮೀಪ್ಯಕ್ಕೆ ಹೋದೆವು ಅಂದ್ರೆ ಸಮೀಪತಾ ಮುಕ್ತಿ ಮತ್ತು ಹೋಗಿ ನಮ್ಮನ್ನು ನಾವು ಮರ್ತು ಬಿಟ್ಟೆವು ಅಂದ್ರೆ ಸ್ವರೂಪತಾ ಮುಕ್ತಿ ನಾವು ಅದ್ರಾಗ ಪೂರ್ಣ ಅವ್ರ ಇದ್ರೊಳಗೆ ಲಯ ಆಗಿಬಿಟ್ಟೆವು ಅಂದ್ರೆ ಸಾಯುಜ್ಯ ಮುಕ್ತಿ ಇಷ್ಟೇ ಅದ ಹಂಗೆ ದೃಢವಾಗಿ ಮಾಡ್ಬೇಕಂತಾರ ಅವರು 4 ಹೊತ್ತಿನ ಭಜನೆ ಕಟ್ಟಿನಿಂದ ನಿಟ್ಟಿನಿಂದ ನಿಷ್ಠೆಯಿಂದ ಭಾವಸಾಯಿ ಮಹಾರಾಜರು ಹೇಳ್ತಾರೆ ಹಾಗೆ ಮಾಡಬೇಡ್ರಿ ಕಟ್ಟಿನಿಂದ ಮಾಡಿರಿ ನಿಷ್ಠೆಯಿಂದ ಮಾಡಿರಿ ನಿಟ್ಟಿನಿಂದ ಮಾಡಿರಿ ನಿಷ್ಠೆಯಿಂದ ಮಾಡಿರಿ ಅದ್ರ ಜೊತೆ ಪ್ರೇಮದಿಂದ ಮಾಡಿರಿ
ಇವನ್ನೆಲ್ಲ ನಾಮಸ್ಮರಣೆ ಆಗಲಿ ಉಪಾಸನೆ ಮಾಡಬೇಕು. ನಾವು ಮಾಡ್ತೀವಿ. 4 ಹೊತ್ತು ಭಜನೆ ಮಹಾರಾಜರು ಹೇಳ್ಯಾರ, ಹೆಂಗೆ ಬೇಕಾದಂಗೆ ಮಾಡಿಬಿಡ್ತೀವಿ. ಇವತ್ತಿನ ದಿವಸ ಜನ್ಮತೆಚ್ಚೆ ಮೂಲ ಶುರು ಮಾಡಿದವ ಅಕಸ್ಮಾತ್ ನಡು ಒಂದು ಫೋನ್ ಬಂತಂದ್ರೆ ಮತ್ತೆ ಜನ್ಮತೆಚ್ಚೆ ಶುರು ಮಾಡಬೇಕು. ಎಲ್ಲಿಗೆ ಬಿಟ್ಟು ಅಂತದ್ದು, ಯಾಕಂದ್ರೆ ಅರ್ಥ ಮಾಡ್ಕೊಂಡು ಮಾಡಲಿಕ್ಕೆ ಹೋಗಿಲ್ಲಲ್ಲ. ಹೌದಲ್ಲ, ಮಾಡಬೇಕು. ಎಷ್ಟು ಸಾಧ್ಯದ ಅನುಕೂಲ ಇದ್ದವ್ರು ಒಂದು ಸಮಯ ನಿರ್ಬಂಧ ಮಾಡ್ಕೋಬೇಕಾಗುತ್ತೆ. ಮಧ್ಯಾಹ್ನ ಭಜನೆ ನೀವು ಡ್ಯೂಟಿ ನೋಡಿಕೊಂಡು ಅದಕ್ಕೊಂದು ಸಮಯ, ಆ ಸಮಯಕ್ಕೆ ನಾವು ಮಾಡಬೇಕು. ಈಗ ಹೆಂಗದ ಮನುಷ್ಯನ ಸ್ವಭಾವ ಆಗಲಿ, ಸದ್ಗುರುನಾಥನ ಒಂದು ಇಚ್ಛೆ ಆಗಲಿ, ಯಾವ ಸಮಯಕ್ಕೆ ಯಾರು ಏನು ಮಾಡ್ತಾರೆ ಅದ್ರ ಕಡೆ ಕಾಯ್ಕೋತ ಕೂತಿರ್ತಾರೆ. ಕಾಕಡಾರ್ತಿ ಇರ್ತದೆ, ಇಷ್ಟೊತ್ತಿಗೆ ಮಾಡ್ಬೇಕಂತ ಲೆಕ್ಕದ. ಅದಕ್ಕೆ ನಾವು ಎದ್ದಾಗ ಮಾಡ್ತೇವೆ ಅಂತಂದ್ರೆ ಮಹಾರಾಜರು ಅಂತಾರೆ, ದಿವಸ ಅಷ್ಟೊತ್ತಿಗೆ ಮಾಡ್ತಿದ್ದೆ, ಇವತ್ತಿನ ಮಾಡವಲ್ಲೋ ಅಂತೇಳಿ ಕಾಯ್ಕೋತ ಕೂಡ್ತಾರೆ. ಅಂದ್ರೇನು, ಇದೊಂದು ಭಾವದ ಕೆಲಸ ಅದ. ಭಗವಂತ ಮಲ್ಕೊಂಡ್ರೆ ಈ ಬ್ರಹ್ಮಾಂಡ ಉಳಿಲಿಕ್ಕೆ ಸಾಧ್ಯದನು? ಆದರೂ ಸಹಿತ ಹೇಳ ಈ ಆತ್ಮ ರಾಮ ಯತಿ ಮುನಿ ಜನ ಅನ್ಬೇಕಾದ್ರೂ ಒಂದು ಸಮಯ ಬೇಕು. 8ಕ್ಕೆ ಹೇಳೋದು, 9ಕ್ಕೆ ಹೇಳೋದು. ಸದ್ಯದ ಪೀಳಿಗೆ ಲಘು ಹೇಳೋದು ಗೊತ್ತೇ ಇಲ್ಲ. 8, 9 ಸೂರ್ಯ ಹೊಂಟ ಆ ಸೂರ್ಯನ ಬಿಸಿಲು ಇವ್ರ ಮೈ ಮೇಲೆ ಬಡ್ದು ಅದು ಮೈ ಸುಡು ತನಕನೂ ಇವ್ರು ಹೇಳೋದಿಲ್ಲ. ಏನು ಸೂರ್ಯ ಯಾವಾಗ ಹೊಂಟಾನ ಕೇಳಿದರೆ ಯಾರಿಗೂ ಗೊತ್ತೇ ಇಲ್ಲ ಈಗಿನ ಮಂದಿಗೆ. ಇರಲಿ, ಅದನ್ನು ದೃಢವಾಗಿ ನಾವು ನಡೆಸ್ಬೇಕಂತಾರೆ, ಮಾಡ್ಬೇಕಂತ. ನಮ್ಮ ಮಹಾರಾಜರು ಮಾಡ್ತಿದ್ರಲ್ಪ ಹಂಗೆ. ಬಸ್ನ್ಯಾಗ ಹೋಗ್ಬೇಕಾದ್ರೂ ಆ ಸಮಯದ ಈ ದಾಸಬೋಧದಲ್ಲ, ಇಂಥ ದಾಸಬೋಧ ನನಗೂ ಒಂದು ಕೊಟ್ಟಾರ ಅವರು ಮಹಾರಾಜರು. ಪಿ ಯು ಸಿ ಪಟ್ಟಿ ಇದ್ದಾಗ ತಾವು ಓದು ದಾಸಬೋಧ ಎಲ್ಲ ಅಂಟಿಗಿಂಟ ಹಚ್ಚಿ ಕವರ್ಗೆ ಇವ್ರು ಹಾಕಿ, ನಾ ಪಿ ಯು ಸಿ ಪಟ್ಟಿ ಇದ್ದಾಗ ಶಂಕರು ಇದನ್ನ ದಿವಸ ವೈಪ ಓದಂತೇಳಿ ಕೊಟ್ಟಾರೆ. ಅವರನ್ನೆಲ್ಲ ಅಷ್ಟು ವ್ಯವಸ್ಥೆ ಮಾಡ್ಯಾರ. ಇವತ್ತು ದಾಸಬೋಧನ ಓವಿಗಳನ್ನ ಹೇಳಲಿಕ್ಕತ್ತೀನಿ, ಇಷ್ಟೇ, ಮತ್ತೊಂದು ಏನಿಲ್ಲ. ಓದಿಸ್ತಿದ್ರು, ಮಾಡ್ತಿದ್ರು. ಹಿಂಗೆ ನಾವಾದರೂ ಮಾಡಬೇಕು. ಅಕಸ್ಮಾತ್ ಅದು ಆಗಲಿಕ್ಕಂದ್ರೆ 4 ಹೊತ್ತು ಭಜನೆಗಳು ರೆಕಾರ್ಡಿಂಗ್ ಮಾಡೀನಿ ನಾನು, ಗೊತ್ತದಿಲ್ಲ. ಒಬ್ಬೊಬ್ಬರಿಗೆ ಒಬ್ಬನೇ ಕೂತು ಮಾಡಿದ್ದದ. ಅದನ್ನು ಮೊಬೈಲ್ದಾಗ ತೊಗೊಂಡು ಆ ಸಮಯದಾಗ ಕೇಳ್ಕೊತ ಕೂಡೋದು. ಹೌದಲ್ಲ, ಇದನ್ನು ದೃಢವಾಗಿ ಮಾಡಬೇಕು. ಒಂದು ದಿವಸ ಫರ್ಕ್ ಆಗಬಾರ್ದು. ಪ್ರಾಣಜಾಯೇ ಮಾಡ್ತೀನಿ ಗುರುನಾಥ ಅಂದ್ರೆ ಮಾಡೇಬೇಕು. ಇವತ್ತು 1 ತಾಸು ಧ್ಯಾನ ಮಾಡ್ತಾನೆ ಅಂತೇಳಿ ನೀವು ಒಂದು ಸಂಕಲ್ಪ ಮಾಡಿದಂದ್ರೆ ತಾಸು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಮರುದಿವ್ಸ ಊಟನೇ ಮಾಡಬಾರ್ದು. ಇಷ್ಟು ಒಂದು ಗಟ್ಟಿ ಹಿಡಿದು ಮಾಡಿದಾಗ ಕೆಲಸ ಆಗ್ತದೆ. ಹಿಂಗೆ ಒಂದು ನಿಯಮ ಹಾಕ್ಕೋಬೇಕು ಅಂತಾರೆ. ಆ ನಿಯಮದ ಬಗ್ಗೆ ಒಬ್ಬ ದೊಡ್ಡ ಭಕ್ತನ ಒಂದು ಸಣ್ಣ ಕತೆ ಹೇಳಿ ನಾವು ಇದು ಮಾಡೋಣ. ಯಾಕಂದ್ರೆ ಇದು ಇರ್ತದೆ. ಬಾರ್ಸಿ ಒಳಗೆ ಜೋಗ ಪರಮಾನಂದ ಅಂತೇಳಿ ಒಬ್ಬ, ಯಾರು ಜೋಗ ಪರಮಾನಂದ ಅವ್ರ ಹೆಸರು. ಆ ಬಾರ್ಸಿ ಅಂದ್ರೆ ಗೊತ್ತಲ್ಲ, ಸೋಲಾಪುರ ಅಂತೇಳಿ ಬಾರ್ಸಿ ಅದ. ಭಕ್ತಿವಾನ ಮನುಷ್ಯ. ಅವನು ಸಂಕಲ್ಪ ಮಾಡಿದ್ದ, ದಿವಸ ಮುಂಜಾನೆ ಸ್ನಾನ ಮಾಡಿ ಅಲ್ಲಿ ಶಿವನ ಗುಡಿ ಇತ್ತು ದೂರ, ದಿವಸ ದೀಡ್ ನಮಸ್ಕಾರಕ್ಕೆ ಹಾಕೋತ ಹೋಗೋದು. ಇಷ್ಟು ಹೋಗಿ ಮಾಡ್ಕೊಂಡು ಬಂದ ಮೇಲೆ ಮುಂದಿನ ಉದ್ಯೋಗ ಮಾಡ್ತಿದ್ದವ. ಎಂದೂ ತಪ್ಪಿಸಿದ್ದಿಲ್ಲವ. ಎಲ್ಲರೂ ಇಷ್ಟ ಅವನ ಮೇಲೆ. ಹಿಂಗಾಗಿ ಭಕ್ತಿನೂ ಹುಟ್ಟಿತ್ತು. ಯಾವುದೇ ಸಮಯ ಸಹಿತ ಬದಲು ಮಾಡ್ತಿದ್ದಿಲ್ಲ ಅವ. ಅಷ್ಟು ಮಾಡವನೇ. ಒಮ್ಮೇನಾಗಿಬಿಡ್ತು ಅಂದ್ರೆ, ಒಬ್ಬ ವ್ಯಾಪಾರಿ ಬಂದಿದ್ದ, ರೇಷ್ಮೆ ಇದು ಪಿತಾಂಬರ ಅದು ತೊಗೊಂಡು, ಏನಂತಾರೆ ಮಡಿಗಿಡಿ ತೊಗೊಂಡು ಬಂದಿದ್ದ. ಚಲೋ ಕಿಮ್ಮತ್ತಿನೂ ಮಾರ್ಲಿಕ್ಕೆ ಬಂದಿದ್ದವ. ಇವನು ನೋಡಿಕೊಳ್ಳಿ, ಯಾರು ಇವರು ದಿಷ್ಟು ನಮಸ್ಕಾರ ಹಾಕ್ತಾರಂತ ಊರನ್ನವ್ರು ಕೇಳಿದ. ಅವನು ಜೋಗ ಆಯ್ತಾನವ, ಜೋಗ ಪರಮಾನಂದ ಇದ್ದಾನ. ದಿವ್ಸಕ್ಕೆ ಅಷ್ಟೊಂದು ನೇಮನ ಹಾಕ್ಕೊಂಡಾರೆ. ಇಂಥ ಭಕ್ತ ಅಂತಂದ್ರು. ಹಂಗಾರ ಇಷ್ಟು ವ್ಯಾಪಾರ ಮಾಡ್ಕೊತ ಬಂದೀನಿ, ಇದೊಂದು ನನಗೊಂದು ಚಲೋ ಒಂದು ರೇಷ್ಮೆ ಇದು ಅವ್ರಿಗೆ ಹೊದಿಸ್ಬೇಕು ಅಂತೇಳಿ ಅದು ಉಟ್ಕೊಳ್ಳಿಕ್ಕೆ ಒಂದು ರೇಷ್ಮೆ ಇದು ಕೊಟ್ಟು ನಮಸ್ಕಾರ ಮಾಡಿದ. ಇದ್ಯಾಕೋಪ ಅಂದವ. ಆದರೂ ಸಹಿತ ಇಲ್ಲರಿ, ನಮ್ಮ ಮನಸ್ಸಿಗೆ ಆನಂದ ಆಗ್ತದೆ ಅಂತ ಕೊಟ್ಟು ಕೂಡಲೇ ಮರುದಿವ್ಸ ಇದನ್ನು ನೀವು ಉಟ್ಕೊಂಡು ನಮಸ್ಕಾರ ಕೇಳಿದ್ರೆ ಚಲೋ ಆಗ್ತದೆ ಅಂದ್ಕೊಂಡು ನನ್ನ ಜೀವನ ಸಾರ್ಥಕ ಆಗ್ತಂತ ಅವ್ನು ಕೊಟ್ಟ. ಮರುದಿವ್ಸ ಉಟ್ಕೊಂಡು ಅದನ್ನು ಶಿಸ್ತಾಗೆ ಉಟ್ಕೊಂಡ, ನಮಸ್ಕಾರ ಶುರು ಮಾಡಿದ. ಜಿಟಿ ಮಳೆ ಶುರು ಆಗಿಬಿಡ್ತು. ಏನು ಮಳೆ ಶುರುವಾಗಿ ಏನಾಯ್ತು, ಅವಾಗ ಹೇಳಿದ್ರಲ್ಲ, ಅಲ್ಲೆಲ್ಲೆಲ್ಲ ತೆಗ್ಗಿನಾಗ ನೀರ ಕೆಸರಾಗಿ ನಿಲ್ಲಕತ್ತು. ಇಷ್ಟು ಕಿಮ್ಮತ್ತಿಂದ ಉಟ್ಕೊಂಡನಿ, ಇದಕ್ಕೆ ಕೆಸರು ಹತ್ತದಲ್ಲ ಅಂತೇಳಿ ಹಿಂಗೊಂದು ಹಾಕವ, ಇಲ್ಲೊಂದು ತೆಗ್ಗು ಬಂದು ಕೂಡ ಹಿಂಗೆ ಹೋಗವ, ಮತ್ತೊಂದು ಹಿಂಗೆ ಹಾಕವ. ಅದನ್ನು ಇದು ಹೊಲಸು ಆಗಬಾರ್ದು ಅನ್ನೋದೇ ಒಂದು ಒಳಗಿಟ್ಕೊಂಡವ. ಇಷ್ಟು ಕಿಮ್ಮತ್ತಿಂದ ನಾವು ಹುಟ್ಟನೇ ಅವು ಕೊಟ್ಟಾನ, ಇದು ಹೊಲಸು ಆಗಬಾರ್ದಂತ ಆ ನಮಸ್ಕಾರ ಹಾಕ್ಬೇಕಾದ್ರೆ ಒಂದು 3-4 ತಾಸು ತೊಗೊಂಡವ. 3-4 ತಾಸು ಅಲ್ಲಿ ಶಿವ ನೋಡ್ಕೊತ ಕೂತಿದ್ದು. ಯಾಕೆ ಇವ ಬರವಲ್ಲ ಅಂತೇಳಿ. ದಿವ್ಸ ಟೈಮ್ ಬರಲಿಲ್ಲ ಕಳ್ಕೊಳ್ಳೆ. ಮತ್ತು ಒಳಗಿಂದೊಳಗೆ ಹಿಂಗಾತು. ಯಾಕಂತ ಅಷ್ಟೊಂದಕ್ಕೆ ಅವಂಗೆ ಇದು ಆಗಿಬಿಡ್ತದೆ.
ಹಿಂಗ್ಯಾಕಾತ್ ನಂದು ಇವತ್ತಿನ ನಿಯಮ ಅಂತ ನಾವು ಎಂದೂ ನಾನು ನಿಯಮದೊಳಗೆ ಫರ್ಕ್ ಮಾಡಿದವಲ್ಲ. ನಿಯಮ ಫರ್ಕ್ ಆಗ್ತದೆ ಇದರಿಂದನೇ ಆಗ್ಯದ. ನಾವು ಇದರಿಂದ ಆಗ್ಯದಂದ್ರೆ ಏನು, ನನಗೆ ಈ ದೇಹದ ಮೇಲೆ ನಿನ್ನ ಮೋಹನೇ ಹೋಗಿಲ್ಲ. ದೇಹದ ಮೇಲೆ ಮೋಹನೇ ಹೋಗಿಲ್ಲ. ಇದನ್ನು ಉಟ್ಕೊಂಡಿನಿ, ಚಂದ ಕಾಣಿಸ್ತೀನಿ, ಮಂದೆಲ್ಲ ನಾನು ನೋಡ್ತಾರೆ, ಇದು ಹೊಲಸಾಗಬಾರ್ದು, ಇಷ್ಟೆಲ್ಲ ಅವಿವೇಕಿತನ ಅಂತ ಪ್ರಾಪ್ತ ಆಗ್ಯದಲ್ಲ. ಇದರಿಂದ ಆಗ್ಯದಂದ್ರೆ ಈ ಶರೀರ ಹಿಂಗೆ ಬಿಡಬಾರ್ದು ಅಂದ್ರೆ ಇದಕ್ಕೆ ದಂಡನ ಮಾಡೇ ಬಿಡ್ಬೇಕಂದ್ರೆ ಬಂದ ನಮಸ್ಕಾರ ಮಾಡಿ ಹೊಳ್ಳಿ ಬಂದ ಒಂದೆರಡು ಚಲೋ ಎತ್ತುಗಳು ಹೋರಿಗಳನ್ನ ಹುಡ್ಕೊಂಡು ಗಳೆ ಹೊಡಿಲಿಕ್ಕೆ ಹೊಂಟಿದ್ದ ಒಬ್ಬ ಮನುಷ್ಯ. ಅವ್ನು ನಿಂದ್ರು ಅಂತಂದ. ಈ ಪಿತಾಂಬರ ನೀ ತಗೋ ಅಂದವು. ಈ ಪಿತಾಂಬರ ನೀ ತಗೋ, ನನಗೊಂದು ಅರ್ಧ ತಾಸು ಈ ಗಳೆ ಇದು ಎತ್ತ ಇದ್ದಿದ್ದು ಇದು ನಾನು ಸ್ವಲ್ಪ ನನಗೆ ಕೊಟ್ಟು ಬಿಡಂತಂದು. ತಗೋರಿ ಒಳ್ಳೆ ಯಾಕೆ ಇಲ್ಲೇ ಹೋಗಿ ಬರ್ತಾನೆ. ಅವ್ನು ಕೊಟ್ಟ ಪಿತಾಂಬರ ಕೊಟ್ಟ ಅಂತ ತೊಗೊಂಡ ಆ ಗಳೆಕ್ಕೆ ಏನದಲ್ಲ ಹಗ್ಗ ಹಾಕಿ ಅದನ್ನು ತಂದು ಸೊಂಟಕ್ಕೆ ಬಿಕ್ಕೊಂಡು ನಾವು ಹೇಳಿದ ಅಡಿ ಎರಡಕ್ಕೂ ಒಂದು ಗಜ ಹಾಕೋಣ ನಾವು ಎಟ್ಟದ ಶಕ್ತಿ ನೋಡು ಅಂತೇಳಿ. ಇವು ಹೇಳ್ಕೊ ಹೊಡೆದುಕೊಳ್ಳಿ ಮತ್ತು ಸಿಕ್ಕಾಪಟ್ಟೆ ಓಡ್ಲಿಕ್ಕತ್ತು. ಅವು ಇವನು ಎಳ್ಕೊಂಡು ಹೋಗ್ಲಿಕ್ಕತ್ತು. ಎಳ್ಕೊಂಡು ಹೋದ್ರೆ ಕಲ್ಲ ಮುಳ್ಳ ಏನು ಈ ಶರೀರ ಎಲ್ಲ ಹರಿದು ಚಿಪ್ಪಾಡ್ಯಾಗ ರಕ್ತ ಬರ್ಲಿಕ್ಕೆ ಶುರು ಮಾಡಿ. ಅಂದ್ರೇನು ಇದಕ್ಕೆ ಇದು ಮಾಡಬೇಕು. ಇದಕ್ಕೆ ಆ ಭಗವಂತನ ಒಂದು ನಿಯಮದಕ್ಕಿಂತ ನನಗೆ ಇದಕ್ಕೆ ಹೆಚ್ಚು ನಾ ಇದು ಮಾಡಿದ್ದೀನಲ್ಲ ಅಂಥೇಳಿ ಹರಿದು ಏನು ಒಂದು ನಮನೆ ಬೇಸುದ್ದ ಪಾಂಡು ನೋಡ್ಲಿಕ್ಕತ್ತು ಭಗವಂತ ಏನೋ ಜೋಗ ಅನ್ನೋ. ಆ ಕ್ಷಣದೊಳಗೆ ಬೇಸುದ್ದಾಗಿ ಹಿಂಗೆ ಬಿದ್ದ ಅವು ಎತ್ತುಗಳು ನಿಂತು ಅವು ತಿರುದು ತೇಕತ್ತಿದ ಕೂಡಲೇ ನಿಂತಾಗ ಕಣ್ಣು ಹಿಂಗೆ ತೆಗಿಬೇಕು ಅನ್ನೋದಕ್ಕೆ ಸ್ವಲ್ಪ ಹಿಂಗೆ ಆಶೀರ್ವಾದ ಮಾಡಿದ ಭಗವಂತ. ಕಣ್ಣು ತೆಗೆದ ಎದುರಿಗೆ ಸಾಕ್ಷಾತ್ ಆ ಶಿವಾನಿ ನಿಂತು ಬಿಟ್ಟಿದ್ದ. ನಿಂತಂದ ಏನೋ ಜೋಗ ಇದು, ಎಷ್ಟು ದಂಡನ ಮಾಡೋದಪ್ಪ ಮಾರಾಯ ನೀನು. ಇದು ಈ ರೀತಿ ಭಕ್ತರನ್ನ ಇನ್ನೂ ತನಕ ಯಾರನ್ನೂ ನೋಡಿಲ್ಲ. ನಿನ್ನಂಥ ಭಕ್ತರನ್ನ ಇನ್ನೂ ತನಕ ಯಾರೂ ನೋಡಿಲ್ಲ. ನಿನಗೆ ಪೂರ್ಣ ನನ್ನ ಒಂದು ಪರಮ ಪದಕ್ಕನೇ ನಿನ್ನ ಒಯ್ದು ಬಿಡ್ತೀನಿ ಅಂಥೇಳಿ ಸಾಕ್ಷಾತ್ಕಾರ ಮಾಡಿ ಮೋಕ್ಷನೇ ಕೊಟ್ಟ ಅನ್ನುವಂಥ ಕತೆ ಬರ್ತದೆ. ಏನು ಸಂಕ್ಷಿಪ್ತನಾಗಿ ನಿಮಗೆ ಹೇಳ್ಬೇಕಂದ್ರೆ ಉಪಾಸನೆ ಇಲ್ಲ ದೃಢಚಾಲವಾವೆ ಅಂದ್ರೆ ಅವ್ರು ಸಮರ್ಥರು. ಉಪಾಸನೆ ಇಲ್ಲ ಚಾಲವಾವೆ ಅಂತಲಿಲ್ಲ, ಮನಸ್ಸಿಗೆ ಬಂದಂಗೆ ಚಾಲ್ರಿ, ಸೌಡಿದ್ದಾಗ ಮಾಡಿರಿ ಹಿಂಗೆ ಅಂದಿಲ್ಲ ಅವರು. ದೃಢವಾಗಿ ಮಾಡಿರಿ. ಈಗ ನೀವೆಲ್ಲರೂ ಈಗ ಒಂದು ಹೊಸ ಯುಗದೊಳಗೆ ನೀವು ಕಾಲಿಟ್ಟವ್ರು ಇದ್ದೀರಿ. ಹಳಿ ಯುಗದನ್ನು ಹಿಡ್ಕೊಂಡು ಹೋಗ್ಬೇಕಾಗೈತೆ. ಮಾರ್ಗವನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ದೃಢವಾಗಿ ಮಾಡಿರಿ. ನೀವೆಲ್ಲರೂ ಒಂದು ನೇಮ್ ಹಾಕೋರಿ. ನಿಮಗೆ ಎಷ್ಟು ಸಾಧ್ಯದ ಅಷ್ಟೇ ಹಾಕೋರಿ. 4 ಹೊತ್ತು ಭಜನೆ ಮಾಡ್ತಂತ ಹಾಕೋರಿ. ನಿಮಗೆ ತಾಸಾದ್ರೆ ತಾಸು, ಅರ್ಧ ತಾಸಾದ್ರೆ ಅರ್ಧ ತಾಸು, 15 ನಿಮಿಷ ಆದರೆ 15 ನಿಮಿಷ. ನಿಮಗೆ ಸೌಂಡ್ ನೋಡ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಒಂದೇ ಜಾಗದಾಗ ಕೂತ್ಕೊಂಡು ಶರೀರ ಏನೂ ಅಳಿಗಾಡಿಸಲಾರ್ದ ಏಕಾಗ್ರ ಚಿತ್ತದಿಂದ ಸದ್ಗುರು ಕೊಟ್ಟು ನಾಮಸ್ಮರಣೆಯನ್ನು ಮಾಡಿರಿ. ಇದನ್ನು ಯಾವಾಗ ಮಾತ್ರ ಮಾಡಬೇಡ್ರಿ. ಇದ್ರ ಜೊತೆ ನೀತಿ ಕಾಯ್ಕೋರಿ. ಸಾತ್ವಿಕ ಆಹಾರ ಉಣ್ರಿ, ಸಾತ್ವಿಕ ಜನರ ಸಂಘದೊಳಗಿರ್ರಿ. ಏನು ಸಾತ್ವಿಕ ವಿಚಾರಗಳನ್ನು ಚಿಂತನೆ ಮಾಡಿರಿ. ಮಾತಾಡಿದ್ರೆ ಸಾತ್ವಿಕ ವಿಚಾರಗಳನ್ನೇ ಮಾತಾಡ್ರಿ. 4 ಮಂದಿ ನೀವು ಕೂಡಿದ್ರಿ ಅಂದರೆ 2 ದಿವಸ ಸೂಟಿನ ಅದ ಅಂತೇಳಿ ಸುಮ್ಮನೆ ಹರಟಿ ಹೊಡೋದಾಗಲಿ, ರೆಸಾರ್ಟಕ್ಕೆ ಹೋಗೋದಾಗಲಿ, ಹೋಟೆಲ ಗಿಟೆಲ ಹಿಂಗೆ ಅಡ್ಡಾಡೋದು ಕಡಿಮೆ ಮಾಡಿಬಿಡ್ರಿ. ಯಾಕಂದ್ರೆ ಅವು ತಿನ್ನೋದ್ರಿಂದ ಆಯುಷ್ ಕಡಿಮೆ ಆಗ್ತದೆ. ಆ ಆಹಾರ ತಕ್ಕ ಗುಣ ಬರ್ತಾವೆ. ಗುಡ್ಲಿಂಗ ಜಂಗಮ ಮಹಾರಾಜ ಅಂತಿದ್ರೆ ಅಂತ ಕಾಕ, ಯಾರು ನಿನಗೆ ರೊಕ್ಕ ಕೊಡ್ತಾರಲ್ಲ ರೊಕ್ಕ ಜೋಡಿ ಅವ್ರ ಗುಣನೂ ಬರ್ತದೆ. ಎಷ್ಟು ಸೂಕ್ಷ್ಮದ ಆಹಾರ ಯಾರು ತಯಾರು ಮಾಡಿರ್ತಾರೆ ಆ ತಯಾರು ಮಾಡಿದವ್ರು ಗುಣ ಆಹಾರದೊಳಗೆ ಬರ್ತವೆ. ಓಂ ಶಾಂತಿ ಒಳಗೆ ಅದಕ್ಕೆ ತಮ್ಮ ಆಹಾರ ತಾವೇ ತಯಾರು ಮಾಡ್ಕೋತಾರೆ, ನಾಮಸ್ಮರಣೆಯೊಂದಿಗೆ ಮಾಡ್ಕೋತಾರೆ. ಹೀಗಾಗಿ ಅವರು ಒಂದೇ ಹಾದಿ ಹೋಗ್ತಾರೆ. ಇದನ್ನು ನಾವು ಮಾಡಬೇಕು. ಓಂ ಶಾಂತಿಯವರು ಅಂತ ಮಾಡ್ತಾರಂತಲ್ಲ, ಇದನ್ನೆಲ್ಲ ನಮ್ಮ ಮಹಾರಾಜರು ಮಾಡಿ ತೋರಿಸ್ಯಾರ. ಮುಂದೆ ಭೂದೇವ ಸಂತಾಸಿ ಸದಾ ನಮಾವಿ. ಈ ಭೂಮಿ ಮೇಲೆ ದೇವರಂದ್ರೆ ಯಾರಂತ ತಿಳ್ಕೊಡ್ರಿ. ಈ 33 ಕೋಟಿ ದೇವರುಗಳೇ ಏನು ಇದನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಷ್ಟು ದೇವರ ಮಾಡ್ಕೊಂಡವರು ಇದ್ದಾರೆ. ದೇವಾಚಿ ಗಣನ ಕೋಣಕರಿ ಅಂತ ಸಮರ್ಥರಂತಾರೆ. ಈ ಎಲ್ಲ ದೇವರ ಲೆಕ್ಕ ಇಡ್ಲಿಕ್ಕೆ ಯಾರಿಗೆ ಸಾಧ್ಯದ? ನಿಜವಾಗಿ ದೇವರು ಯಾರು, ದೇವರು ಯಾರು ಅಂದ್ರೆ ಭೂಮಿ ಮೇಲೆ ಅಡ್ಡಾಡುವಂಥ ಸಂತರು ಸದ್ಗುರುಗಳಿದ್ದಾರಲ್ಲ ಇವರು ದೇವರು. ಇವ್ರಿಗೆ ಸದಾ ನಮಸ್ಕಾರ ಮಾಡ್ಕೋತೀರ್ರಿ. ಐಸಾ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಗುಣೆ. ಐಸಾ ಸದ್ಗುರು ಪೂರ್ಣಪಣೆ
ತುಟೆ ಭೇದಾಸಿ ಕಡಸಣೆ ದೇಹೇ ವಿನ ಲೋಟಾಂಗಣಿ ತಯಾ ಪ್ರಭೂಸಿ. ದೇಹ ಬುದ್ಧಿ ಮೀರಿ ಇವರಿಗೆ ನಮಸ್ಕಾರ ಮಾಡ್ಕೊತ ಇರ್ರಿ. ಅವ್ರ ಕೃಪಾಶೀರ್ವಾದ ಕೃಪಾ ದೃಷ್ಟಿ ಏನದಲ್ಲ ನಿಮ್ಮ ಜೀವನದೊಳಗೆ ಬದಲಾವಣೆ ತಂದೇ ತರ್ತದ ಅಂತೇಳರು ಅಂದ್ರು. ಭೂದೇವ ಸಂತಾಸಿ ಸದಾನವಾವೆ ಸತ್ಕರ್ಮ ಯೋಗೇ ವಯಗಾಲವಾವೆ. ಸತ್ಕರ್ಮ ಅಂದ್ರೆ ಇವೆಲ್ಲ ಸತ್ಕರ್ಮಗಳು. ಸತ್ಕರ್ಮ ಅಂದ್ರೇನು? ಇವೆಲ್ಲ ಸತ್ಸಂಗ ಮಾಡ್ರಿ, ಸದ್ವಿಚಾರಗಳ ಚಿಂತನೆ ಮಾಡ್ರಿ, ಆಮೇಲೆ ದಾನ ಧರ್ಮ ಇವೆಲ್ಲನೂ ಸತ್ಕರ್ಮ. ಅಂದ್ರೆ ಸತ್ವಗುಣದಿಂದ ಏನು ನಿಮ್ಮಂತಲ್ಲಿ ಉತ್ಪನ್ನ ಆಗ್ತಲ್ಲ, ಧನದಾನ ವಸ್ತ್ರದಾನ ಅನ್ನದಾನ ಉದಕದಾನ ಕರಿ ಬ್ರಾಹ್ಮಣ ಸಂತರ್ಪಣ ತೋ ಸತ್ವಗುಣ ಇವನ್ನೆಲ್ಲ ದಾನ ಮಾಡ್ರಿ. ಏನು ಆಮೇಲೆ ಇದ್ರ ಜೊತೆ ಅಂತಾರ ಸಂಸಾರ ಸೀತ್ರ ಅಸೇಮನ ಕಾಹಿ ಕರಾವೆ ಭಜನ ಐಷೆ ಉಟಿ ಮನೆ ಜ್ಞಾನ ತೋ ಸತ್ವಗುಣ ದೇವಕಾರಣಿ. ಹಾ ಅವ್ರಂತಾರ ಮುಖಿ ನಾಮ ಹಾತಿ ತಾಳ ನಾಚತ ಬೋಲೆ ಬ್ರೀದಾವಳ ಘೇವು ನೀಲಾವಿ ಪಾಯದೂಳ ತೋ ಸತ್ವಗುಣ. ಯಾಕಂದ್ರ ಸತ್ವಗುಣೇ ಭಗವದ್ ಭಕ್ತಿ, ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಸಾಯುಜ್ಯ ಮುಕ್ತಿ ಪಾವಿಜೇತೆ. ಸಾಯುಜ್ಯ ಮುಕ್ತಿ ಕೊಡುವಂಥದ್ದು ಯಾವುದಿದ್ರ ಸತ್ಕರ್ಮ ಯೋಗೇ ವಯಗಾಲವಾವೆ ಸರ್ವಾಮುಖಿ ಮಂಗಳ ಬೋಲವಾವೆ ಅಂತ ಕೊನೆದು ಹೇಳ್ತಾರ. ನಿಮ್ಮ ಬಾಯಿಯೊಳಗೆ ಯಾವಾಗಲೂ ಯಾರ ಜೊತೆಗಾದರೂ ಸಹಿತ ಮಂಗಲವನ್ನೇ ನುಡಿಬೇಕು. ನಮ್ಮ ನುಡಿ ಹೆಂಗಿರ್ಬೇಕಂದ್ರ ಮತ್ತೊಬ್ಬರಿಗೆ ಅದು ಶ್ರೇಯಸ್ಸನ್ನೇ ತಂದಿರಬೇಕು, ಮತ್ತೊಬ್ಬರಿಗೆ ಅನಂತ ಆನಂದವನ್ನೇ ಕೊಟ್ಟಿರಬೇಕು. ಮಾಡೋರ್ನ ಕೆಡಿಸುವಂತ ಒಂದು ಮಾತು ಮಾತಾಡಬೇಡ್ರಿ, ನಿನಗೇನು ನೀಗ್ತದ ಅನ್ಬೇಡ್ರಿ. ಅವು ನೀಗುದು ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ಸಹಿತ ನೀವು ಮಾಡಿ ನಾವೆಲ್ಲ ಹಿಂದಿದ್ದೇವಲ್ಲ ಅಂತ. ಹಿಂಗ ಒಳ್ಳೇದನ್ನ ಚಲೋ ಆಗ್ತದೆ ಮಂಗಲ ನುಡಿಬೇಕಂತಾರೆ. ಕೆಲವೊಬ್ಬರು ನೋಡ್ರಿ ನೀವು ಅವ್ರ ಬಾಯಾಗ ಮಂಗಲ ವಿಚಾರಗಳೇ ಬರುದಿಲ್ಲ. ಹೌದಲ್ಲೇ ಮಗನ ಎಲ್ಲಿ ಹೋಗಿದ್ದಿ ನೀನು? ಇವ್ರು ವಿಠಲ್ರಾಯ ಅಂತಿಲ್ಲ, ಬಂದ್ ನೋಡು ಮಗ ಸಂತ. ಒಬ್ಬಾಕಿ ಸಂಸ್ಕಾರ ಇರ್ಲಿಕ್ಕೆ ನಿಮಗೆಲ್ಲರಿಗೂ ಸಂಸ್ಕಾರ ಅದ, ಚಲೋ ಮಾತಾಡ್ರಿ. ಒಬ್ಬಾಕಿ ಮನ್ಯಾಗ ಸಂಸ್ಕಾರ ಇದ್ದಿದ್ದಿಲ್ಲ, ಕೆಟ್ಟ ಮಗ ಮಾತಾಡ್ತಿದ್ದ, ಮನ್ಯಾಗ ಚಲೋ ಕಾರ್ ನಡೆದಿತ್ತು, ಇದು ಮಂದಿ ಬಂದಿದ್ರೆ ಕೆಟ್ಟ ಮಾತಾಡ್ತದ ಅಂತೇಳಿ ಹೋಳಿಗೆ ಮಾಡಿದ್ಲು. ತಮ್ಮ ಹೋಳಿಗೆ ತಿನ್ನು ಹೋಗಿ ಕೋಲ್ಯಾಗ ಮಲ್ಕೋಪ ಸುಮ್ಗಪ್ಪ ಅಂತಂದ್ರು. ಆಯ್ತಾಳ ಕತ್ತಿಗತಿ ತಿಂತ ದನದ ಗತಿ ತಿಂತೀನಿ, ಕತ್ತಿಗತಿ ಹೊಳ್ಯಾಡ್ತೀವಿ, ಹೋಗಿ ಹೆಣದ ಗತಿ ಹೋಗಿ ಬೀಳ್ತಾನೆ ಅಂದ್ಬಿಟ್ಟು. ಅಲ್ಲೂ ಸಹಿತ ಚಲೋ ಮಾತು ಬರಲಿಲ್ಲ ಅವನು. ಹಂಗೆ ನೀವು ಚಲೋ ಮಾತಾಡ್ರಿ, ನೀವು ಚಲೋ ಮಾತಾಡಿದ್ರೆ ನಿಮ್ಮ ಮಕ್ಕಳು ಚಲೋ ಮಾತಾಡ್ತಾರೆ. ನಿಮ್ಮ ಮಕ್ಕಳು ಚಲೋ ಮಾತಾಡಿದ್ರೆ ಅಂದ್ರೆ ಉತ್ತರೋತ್ತರ ಸದ್ಗುರುನಾಥರ ಭಕ್ತಿ ಉಳಿತದ ಬೆಳೀತದೆ. ಅದಕ್ಕೆ ಈ ಒಂದು ನಾವು ಸಂಸ್ಕಾರವಂತರಾಗಿ ನಡೆದೇವಂದ್ರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಉತ್ತರೋತ್ತರ ಅಂಶಿ ಪ್ರತಿಜ್ಞಾಸಿ ಕಾಹಿ ನ ಮಾಗಣೆ ಶಿಷ್ಯಾಸಿ ಆಪಣ ಮಾಗೆ ಜಗದೀಶಾಸಿ ಭಜತ ಜಾವಿ ಅಂತೇಳಿ ಕೈ ಮುಗಿದ ಜ್ಞಾನಿಗಳು ಹೇಳ್ಯಾರ. ಅದಕ್ಕೆ ನಾವು ನೀವುಗಳೆಲ್ಲ ಕೂಡ್ಕೊಂಡು ಮುಂದಿನ ದಿನಮಾನದೊಳಗೆ ಅವ್ರು ಹೇಳಿದಂಗೆ ಜೀವನ ಸಾಗಿಸಿ ಸಮರ್ಥ ಕೃಪೆಗೆ ಪಾತ್ರ ಆಗೋಣ ಅಂತ ಒಂದು ಕೃಪಾ, ಅಂತ ಒಂದು ಶಕ್ತಿ ನಿಮಗೆ ಎಲ್ಲರಿಗೂ ಸಮರ್ಥರು ನೀಡಲಿ ಅಂತ ಹೇಳ್ಕೊತ ನನ್ನ ಇವತ್ತಿನ ಈ ಒಂದು ವಾಣಿಗೆ ವಿರಾಮ. ರಾಜಾದಿರಾಜ कल्पायुष्वावीत याकुळा माझ्या सकळा हरीच्या दासा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडु कुंडली गौरकर पार्वती राजाधिराज सद्गुरुनाथ ಇಲ್ಲಿಯವರೆಗೆ ಸಮರ್ಥರು ನುಡಿಸಿದ ಎರಡು ವಿಚಾರಗಳನ್ನು ಇಂಥ ಒಂದು ಶ್ರಾವಣ ಮಾಸದ ಸತ್ಸಂಗದೊಳಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡಿದೆವು. ಭಾಳ ಸಂತೋಷ ಅನ್ನಿಸ್ತದೆ. ಇದೊಂದು ದೊಡ್ಡ ಲಾಭ ಅಂತ ನಾವು ನೀವು ತಿಳ್ಕೊಂಡು ಇವತ್ತೇನು ಶ್ರವಣ ಮಾಡ್ಯಾವಲ್ಲ ಅದನ್ನು ಮನೆಗೆ ಹೋಗಿ ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೋಣ. ಆವಾಗ ಮಾತ್ರ ಭಗವಂತನ ಮಾರ್ಗದೊಳಗೆ ನಮಗೆ ಮುಂದಿನ ಒಂದು ಆಂತರಿಕವಾಗಿ ಪ್ರಗತಿ ಆಗ್ತದೆ. ನಿಮಗೆ ಆಗಲಿ ಅಂತ ತಿಳ್ಕೊತ ಇವತ್ತಿನ ದಿವಸ